ಆಗಿದೆ ನನಗೆ ಎಲ್ಲ ದೇವರ ಪವಾಡ ಸರ್. ಆಮೇಲೆ ಬಂದಮೇಲೆ ನಾವು ಹೊಸ ಅಂಗಡಿ ಕೂಡ ಮಾಡಿದ್ದೀವಿ, ವ್ಯಾಪಾರ ಕೂಡ ಚೆನ್ನಾಗಿ ಆಗ್ತಿದೆ. ತುಂಬ ವಾರದಿಂದ ಬರ್ತಾ ಇದ್ದೀವಿ, ಮಗು ಆದಮೇಲೆ ತಿಂಗಳಿಗೆ ಒಂದ್ಸಲ ಬರ್ತಾ ಇದ್ದೀವಿ. ತುಂಬ ಪವಾಡಗಳಿದೆ, ಎಲ್ಲರೂ ಬಂದು ರಾಯರ ಆಶೀರ್ವಾದ ತಗೋಬೇಕು ಸರ್. ಸರ್ ಮುಂಚೆ ಪ್ರತಿ ವಾರ ಬರ್ತಿದ್ದೆ ಸರ್, ಇವಾಗ ಮಗು ಆದಮೇಲೆ ಎವ್ರಿ ಮಂತ್ ಬರ್ತಾ ಇದ್ದೀವಿ. ಇವತ್ತೇ ಬರೋಕ್ಕಾಗಿರೋದು 3 ತಿಂಗಳಿಂದ. ಬಟ್ ಎಲ್ಲ ಪವಾಡಗಳು ನಡೀತಾ ಇದೆ, ಚೆನ್ನಾಗಿದೆ. ಎಲ್ಲರೂ ಬಂದು ಒಂದ್ಸಲ ದರ್ಶನ ಮಾಡಿ ಸರ್. ಎಲ್ಲ ಹೆಲ್ತ್ ಇಶ್ಯೂಸು ಎಲ್ಲನೂ ಪ್ರಾಬ್ಲಮ್ ಸಾಲ್ವ್ ಆಗ್ತಿದೆ ನಮಗೆ. ಹೊಸ ಅಂಗಡಿ ಕೂಡ ಮಾಡಿದ್ದೀವಿ ನಾವು, ಚೆನ್ನಾಗಿದೆ ಸರ್. ರಾಯರ ಅಂದರೆ ನಂಬಿಕೆ ಸರ್. ನಾವು ಪ್ರತಿ ಹೆಜ್ಜೆ ಇಡುವಾಗಲೂ ನಾವು ಕಾನ್ಫಿಡೆನ್ಸಿಂದ ನಡೀತಾ ಇದ್ದೀವಿ. ರಾಯರಿದ್ದಾರೆ ನಮ್ಮಲ್ಲಿ ಅಂತ ಒಂದು ಕಾನ್ಫಿಡೆನ್ಸ್ ಇದೆ, ಅದರಿಂದ ಎಲ್ಲ ಚೆನ್ನಾಗಿ ನಡೀತಿದೆ ಸರ್. ಅಂದ್ಕೊಂಡಿದ್ದೆಲ್ಲ ಆಗ್ತಿದೆ. ಎಲ್ಲರೂ ಬಂದು ಆಶೀರ್ವಾದ ತೊಗೊಳ್ಳಿ. ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನನ್ನ ಹೊಟ್ಟೆ ಒಳಗಡೆ ಶಿಸ್ತಿತ್ತು, ಆ ಡಾಕ್ಟರ್ ತೆಗಿಲೇಬೇಕಾಗಿತ್ತು ಅಂದರು. ಮಗು ಕೂಡ ಒಳಗೆ ಇತ್ತು. ಇಲ್ಲಿ ಬಂದು ಪ್ರತಿ ವಾರ ಹೋದ್ಮೇಲೆ ಆ ಶಿಸ್ತೇ ಇರಲಿಲ್ಲ, ಕಾಂಡು ಇಲ್ಲ, ನಂಗೆ ಯಾವ ಪೇನು ಇರಲಿಲ್ಲ. ಶಿಸ್ತು ಸ್ಕ್ಯಾನ್ ಮಾಡಿಸಿದ್ವಿ, ಆ ಡಾಕ್ಟರ್ ಕಾಣ್ತಾನೆ ಇಲ್ಲ ಅಂತ. ಅದು ಪವಾಡ ತುಂಬ ಇದೆ. ಆಮೇಲೆ ಮಗು ಕೂಡ ಆರಾಮಾಗಿತ್ತು, ಡೆಲಿವರಿ ಎಲ್ಲ ಆರಾಮಾಗಾಯಿತು ಸರ್. ರಾಯರ ದಯದಿಂದ 2ನೇ ಮಗುನು ಹೆಲ್ದಿಯಾಗಿ ಚೆನ್ನಾಗಿದೆ ಸರ್. ಅದರಿಂದ ಇವತ್ತು ಬಂದಿದ್ದೀವಿ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ರಂಜಿತಾ ಅಂತ ಹೇಳ್ಬಿಟ್ಟು ನಾನು ಬಂದು ಈ ದೇವಸ್ಥಾನಕ್ಕೆ ಸುಮಾರು 8 ವಾರದಿಂದ ಬರ್ತಾ ಇದ್ದೀನಿ. ಇದು ನಂಗೆ 9ನೇ ವಾರ ಇಲ್ಲಿಗೆ ಬಂದಿರೋದು. ಸೊ ಯೂಶಲಿ ನಾನು ದೇವರು ಪೂಜೆ ಅದೆಲ್ಲ ಅಷ್ಟು ನಂಬ್ತಾನೆ ಇರಲಿಲ್ಲ. ದೇವಸ್ಥಾನಕ್ಕೆ ಹೋಗಬೇಕು, ಕೈ ಮುಗಬೇಕು, ಮಂಗಳಾರತಿ ತಗೋಬೇಕು, ಬರ್ತಾ ಇರಬೇಕು, ಆ ಥರ ಕೈಂಡ್ ಆಫ್ ಪರ್ಸನ್ ನಾನು. ದೇವಸ್ಥಾನದಲ್ಲಿ ಇದೇ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟು ಟೈಮ್ ಅಂತ ಸ್ಪೆಂಡ್ ಮಾಡ್ತಾ ಇರೋದು ಇಲ್ಲಿ. ಸೊ ಇಲ್ಲಿಗೆ ಬಂದಾದ್ಮೇಲೆ ಆ್ಯಕ್ಚುಲಿ ನಮ್ಮ ಅಕ್ಕ ಒಬ್ಬರಿಂದ ಗೊತ್ತಾಯ್ತು ಇಲ್ಲಿ ದೇವಸ್ಥಾನ ಇದೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿಗೆ ಬಂದಾದ್ಮೇಲೆ ಫುಲ್ಲು ಶಾಕ್ ಆಯಿತು. ನೋಡಿದ್ರೆ ಎಲ್ಲಿ ನೋಡಿದ್ರು ಅಷ್ಟು ಜನ ಬಂದು ಕಾಯಿ ತಗೊಳ್ಳೋದು, ಕಟ್ಟೋದು. ಇನಿಷಿಯಲಿ ನನಗೂ ಒಂದು ಅನ್ನಿಸ್ತು, ಏನಪ್ಪ ಇವ್ರು ದುಡ್ಗೋಸ್ಕರ ಇಷ್ಟೊಂದೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಬಟ್ ನಾನು ಬಂದು ಹೋಗಿದ್ದು ಮೊದಲನೇ ವಾರದಲ್ಲೇ ನಾನು ಏನು ಅಂದ್ಕೊಂಡಿದ್ನೋ ಅದೊಂದು ಕಾರ್ಯರೂಪಕ್ಕೆ ಬಂತು. ಅದು ಇದುವರೆಗೂ ನನ್ನ ಮನಸ್ಸಲ್ಲೇ ಇದೆ, ಇನ್ನೂ ಫುಲ್ ಆಗಿಲ್ಲ ಅದು. ಬಟ್ ನಾನು ಏನು ಅಂದ್ಕೊಳ್ತೀನಿ ಅದು ಒಂದು ಸ್ಟೆಪ್ ಮುಂದೆ ತೊಗೊಳ್ತು. ಇಷ್ಟು ವರ್ಷಗಳು ಬೇಕಾಗಿತ್ತು ನಾನು ಅದು ಏನು ಅಂದ್ಕೊಂಡಿದ್ನೋ ಅದು ಒಂದು ಹೆಜ್ಜೆ ಮುಂದೆ ಬರೋದಕ್ಕೆ. ಬಟ್ ಇಲ್ಲಿ ಬಂದೋಗಿದ್ದು ಮೊದಲನೇ ವಾರದಲ್ಲೇ ನಾನು ಏನು ಅಂದ್ಕೊಂಡಿದ್ನೋ ಅದು ನನಗೆ ಕಾರ್ಯ ಸಿದ್ಧಿರುತ್ತಲ್ಲಿ ಫಸ್ಟ್ ಸ್ಟೆಪ್ ತೊಗೊಳ್ತು. ಇವಾಗಲೂ ರಾಯರನ್ನ ನಂಬ್ತೀನಿ. ಏನಕ್ಕೆ ಅಂತಂದರೆ ಇದು ಒಂದೇ ರೀಸನ್ನು, ನಾನು ಎಲ್ಲೂ ದೇವಸ್ಥಾನಕ್ಕೆ ಹೋದವಳಲ್ಲ, ಸುತ್ತಾಡ್ದವಳಲ್ಲ, ಹಿಂಗೆ ಹೋದ ಬಂದವ ಅನ್ನೋ ಥರ ಇದ್ದವಳು. ಇವತ್ತು ರಾಯರಿಗೆ ಇಷ್ಟು ಶರಣ ಅಂತಂದರೆ ಅವರು ನನಗೆ ಪ್ರಸಾದ ರೂಪದಲ್ಲಿ ಕೊಟ್ಟಿರೋ ವರನೇ ಇವತ್ತು ನನಗೆ ಇಲ್ಲಿವರೆಗೂ ಕರ್ಕೊಂಬಂದು ನಿಲ್ಲಿಸಿದ್ದಾರೆ. भक्ताय माकान्तपादाब्ज उच्चाय लोके नमस्ते विभो. श्रीराघवेन्द्राय 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 पाहि प्रभो. ऐश्वर्यभूमन्महाभाग्यदायिन् परेशाञ्च कृत्यादिनाशिन् प्रभो. श्रीराघवेन्द्राय 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 पाहि प्रभो. ओङ्कारवाच्यार्थभावेन भावेन लब्धोदय श्रीकयोगीश भो. श्रीराघवेन्द्राय 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 पाहि प्रभो. और्वानलप्रख्यदुर्वादिदावानलैः सर्वतन्त्रस्वतन्त्रेश भो. श्रीराघवेन्द्राय 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 पाहि प्रभो. अम्भोजसम्भूतमुख्यामराराध्य भूनाथ भक्तेश भावग्न भो. श्री